ಸ್ನೇಹಿತರೆ, ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ SIR ಅಂತ ಈಗ ಏನೇನು ನಡೀತಾ ಇದೆಯೋ ಬೇರೆ ರಾಜ್ಯಗಳಲ್ಲೆಲ್ಲ ನಡೆದಿದೆ. ಸುಮಾರು 80 ಲಕ್ಷ 90 ಲಕ್ಷದಷ್ಟು ವೋಟರ್ಸು ಒಂದೊಂದು ರಾಜ್ಯದಲ್ಲಿ ಡಿಲೀಟ್ ಆಗಿದ್ದಾರೆ. ಅಂದರೆ ಅವ್ರು ಯಾರು ಒರಿಜಿನಲ್ಲು ವೋಟರ್ಸ್ಗಳು ಯಾರೂ ಡಿಲೀಟ್ ಆಗಿಲ್ಲ. ಒಬ್ಬನೇ ವ್ಯಕ್ತಿ ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಒಂದಕ್ಕಿಂತ ಜಾಸ್ತಿ ಏನಾದರೂ ವೋಟರ್ ಐ ಡಿ ಹೊಂದಿದ್ದರೆ ಅದರಲ್ಲಿ ಅವನ ನೇಟಿವ್ ಪ್ಲೇಸಿಂದ ಏನಿರುತ್ತೋ ಅದನ್ನು ಬಿಟ್ಟು ಬೇರೆ ವೋಟರ್ ಐ ಡಿನ ಡಿಲೀಟ್ ಮಾಡಿರ್ತಾರೆ. ಅಂಥ ಸಂಖ್ಯೆನೇ ಸುಮಾರು 80 ಲಕ್ಷ 90 ಲಕ್ಷ ದಾಟಿದೆ. ನಮ್ಮ ಕರ್ನಾಟಕದಲ್ಲೂ ಸುಮಾರು 80 ಲಕ್ಷದಷ್ಟು ವೋಟರ್ ಐ ಡಿ ಡಿಲೀಟ್ ಆಗೋಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಏನು ಮಾಡ್ತಿದ್ದಾರೆ ಅಂತಂದರೆ, ಫೇಕ್ ವೋಟರ್ಸು ಭಾಳ ಇದ್ದಾರೆ, ಅವರನ್ನೆಲ್ಲ ಫಿಲ್ಟರ್ ಮಾಡಬೇಕು ಅಂತ ಈಗ ಸರ್ಕಾರ ಮನೆ ಮನೆಗೆ ಹೋಗಿ ಹೊಸದಾಗಿ ಪಟ್ಟಿ ತಯಾರು ಮಾಡ್ತಾಯಿದೆ. ಮತದಾರರ ಪಟ್ಟಿ ಹೊಸದಾಗೇ ತಯಾರು ಮಾಡ್ತಾಯಿದೆ. ಅವ್ರು ಬರ್ಬೇಕಾರಾಗಿ ಏನು ಮಾಡ್ತಾರೆ ಅಂದರೆ, 2 ಫಾರ್ಮೆಟ್ ತರ್ತಾರೆ, 2 ಕಾಪಿ. ಈ ಫಾರ್ಮೆಟು ಎನ್ಯುಮರೇಷನ್ ಫಾರ್ಮ್ ಅಂತ ಈಗ ಏನು ಕಾಣಿಸ್ತಾ ಇದೆ ನಿಮಗೆ, ಇಂಥವು 2 ಕಾಪಿ ತರ್ತಾರೆ. ಇದರಲ್ಲಿ ಈ ಮೇಲಿದೆಯಲ್ಲ ಇಲ್ಲಿ ಎಲೆಕ್ಟರ್ಸ್ ನೇಮು, ಎಪಿಕ್ಕು, ಅಡ್ರೆಸ್ಸು ಇವೆಲ್ಲ ಪ್ರಿಂಟೆಡ್ ಆಗಿರ್ತವೆ. ಇದರಲ್ಲಿ ನನ್ನ ಹೆಸರು, ನನ್ನ ವೋಟರ್ ಐ ಡಿ ನಂಬರು ಮತ್ತು ಅಡ್ರೆಸ್ಸು ಆಲ್ರೆಡಿ ಪ್ರಿಂಟ್ ಆಗಿರುತ್ತೆ. ಮತ್ತು ನಾನು ಯಾವ ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮತ ಚಲಾಯಿಸ್ತೀನಿ, ಅದರ ಸೀರಿಯಲ್ ನಂಬರ್ ಏನು, ಪಾರ್ಟ್ ನಂಬರ್ ಏನು ಅನ್ನೋದು ಈ ಭಾಗದಲ್ಲಿರುತ್ತೆ. ಮತ್ತು QR ಕೋಡ್ ಇರುತ್ತೆ. ಮತ್ತು ನನ್ನ ವೋಟರ್ ಐ ಡಿನಲ್ಲಿ ಆಲ್ರೆಡಿ ಇರೋಂಥ ಹಳೆಯ ಫೋಟೋ ಇರುತ್ತೆ. ನನಗೀಗ ಹೊಸ ಫೋಟೋ ಬೇಕು ಅಂತಂದರೆ ಇದರಲ್ಲಿ ಪೇಸ್ಟ್ ಮಾಡಬೇಕು ಹೊಸ ಫೋಟೋನ. ಇದು ಮೇಲಿನ ಕಾಲಮಿಂದ ಆಯಿತು. ನೆಕ್ಸ್ಟು ಡೇಟ್ ಆಫ್ ಬರ್ತು. ನಮ್ಮ ಡೇಟ್ ಆಫ್ ಬರ್ತು SSLC ಅಂಕಪಟ್ಟಿನಲ್ಲಿ ಏನಿದೆಯೋ ಆ ರೀತಿ ಡೇಟ್ ಆಫ್ ಬರ್ತು, ಅಥವಾ ಜನನ ಪ್ರಮಾಣ ಪತ್ರದಲ್ಲಿ ಯಾವ ರೀತಿ ಇದೆಯೋ ಆ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡೋದು ಫಸ್ಟ್ನೇ ಕಾಲಮಲ್ಲಿ. ನೆಕ್ಸ್ಟು ಸೆಕೆಂಡ್ ರೋನಲ್ಲಿ ಏನಿದೆ ಆಧಾರ್ ನಂಬರು ಆಪ್ಷನಲ್ಲು. ಆಧಾರ್ ನಂಬರ್ ಕೇಳುತ್ತೆ, ನಾವು ಕೊಟ್ಟರೆ ಒಳ್ಳೆಯದು, ಕೊಟ್ಟಿಲ್ಲ ಅಂತಂದರೆ ಪ್ರಾಬ್ಲಮ್ ಏನಿಲ್ಲ. ಯಾಕಂದರೆ ಆಧಾರ್ ಅನ್ನೋದು ಭಾರತದ ನಾಗರಿಕ ಅನ್ನೋಂಗೆ ಸಾಬೀತುಪಡಿಸೋಂಥ ಪುರಾವೆ ಅಲ್ಲ ಅಂತ ಕೋರ್ಟ್ ಹೇಳೈತೆ. ಹಾಗಾಗಿ ಆಧಾರ್ ಆಪ್ಷನಲ್ಲು. ಮೊಬೈಲ್ ನಂಬರ್ ಕೊಡಲೇಬೇಕು. ಮತ್ತು ಫಾದರು ಅಥವಾ ಗಾರ್ಡಿಯನ್ಸ್ ನೇಮು ಮತ್ತು ಅವರ ಎಪಿಕ್ ನಂಬರು. ಫಾದರ್ ಅಥವಾ ಗಾರ್ಡಿಯನ್ ನೇಮು ಕಂಪಲ್ಸರಿ ಹಾಕಲೇಬೇಕು. ಅದಾದಮೇಲೆ ಅವರ ಎಪಿಕ್ ನಂಬರ್, ಅವರ ವೋಟರ್ ಐ ಡಿ ನಂಬರು ಅವೈಲೇಬಲ್ ಇದ್ದರೆ ಹಾಕಿ ಅಂತ ಕೇಳಿದೆ. ಅದೇ ರೀತಿ ಮತ್ತು ತಾಯಿದು ಕೇಳಿದೆ. ಅದಾದಮೇಲೆ ನಮ್ಮ ಸಂಗಾತಿ, ಗಂಡ ಅಥವಾ ಹೆಂಡತಿಯವ್ರದ್ದು. ಇದನ್ನು ನಾವು ಫಿಲ್ ಮಾಡಬೇಕಿದು ಕನ್ನಡ ಅಥವಾ ಇಂಗ್ಲೀಷಲ್ಲಿ ಫಿಲ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಲ್ಲ, ಡಿಟೇಲ್ ಆಫ್ ದಿ ಎಲೆಕ್ಟರ್ಸ್ ಇನ್ ದಿ ಎಲೆಕ್ಟರಲ್ ರೋಲ್ ಆಫ್ ದಿ ಲಾಸ್ಟ್ SIR. ಇದು ಮೇಯ್ನು. ನಮ್ಮ ಹೆಸರು ಕಳೆದ SIR ಅಂದರೆ 2002 ಅಥವಾ 3ನೇ ಸಾಲಿನಲ್ಲಿ ಏನು SIR ನಡೀತೋ ಅದರಲ್ಲಿ ನಮ್ಮ ಹೆಸರು ಇತ್ತಾ ಅಂತ ಕೇಳಿದೆ. ಒಂದು ವೇಳೆ ಅದರಲ್ಲಿ ಇತ್ತು ಅಂತಂದರೆ ಅಷ್ಟಾಗಿ ಏನು ಸಮಸ್ಯೆ ಆಗೋದಿಲ್ಲ. ಇದ್ದರೆ ನಾವು ಆ ಟೈಮಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ವಿ, ಯಾವ ಜಿಲ್ಲೆಯಲ್ಲಿದ್ವಿ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಜಿಲ್ಲೆ ಯಾಕೆಂದರೆ ಅದಾದ ನಂತರ 2002-3ರ ನಂತರ ವಿಧಾನಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗೈತೆ. ಕೆಲವರು ದಾವಣಗೆರೆ ಜಿಲ್ಲೆಯಲ್ಲಿರೋರು ಉದಾಹರಣೆ ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದಾರೆ. ಚಿತ್ರದುರ್ಗದಲ್ಲಿದ್ದವರು ದಾವಣಗೆರೆ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಮತ ಚಲಾಯಿಸ್ತಾ ಇದ್ದರು ಆ ಟೈಮಲ್ಲಿ. ಹಾಗಾಗಿ ಅವಾಗಿಂದ ಹಾಕಬೇಕು. ಯಾವ ಟೈಮಲ್ಲಿ, ಆ ಟೈಮಲ್ಲಿ 2002-3ರ ಟೈಮಲ್ಲಿ ಯಾವುದರಲ್ಲಿ ಇದ್ವಿ, ನಾವು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ವಿ ಅಂತ. ಒಂದು ವೇಳೆ ನಾವಿಲ್ಲ ಆ ಟೈಮಲ್ಲಿ ಅನ್ನೋದಾದರೆ ನಮ್ಮ ರಿಲೇಟಿವ್ಸು, ತಂದೆ ತಾಯಿ, ಅಜ್ಜ ಅಜ್ಜಿ, ಇವರು ಅಜ್ಜ ಅಜ್ಜಿಗಿಂತ ತಂದೆ ತಾಯಿದೇ ಮೇನು. ಅವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಅದರ ಅಕೌಂಟ್ AC ನಂಬರು ಮತ್ತು ಪಾರ್ಟ್ ನಂಬರು ಮತ್ತು ಸೀರಿಯಲ್ ನಂಬರು ಇದಿಷ್ಟನ್ನು ಹಾಕಬೇಕು. ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ನಂಬರು ಅವೆಲ್ಲ. ಒಂದು ವೇಳೆ ಇವೆರಡೂ ಮೇಯ್ನು ಸ್ನೇಹಿತರೆ, ಇವೆರಡು ಬಹಳಷ್ಟು ಮೇಯ್ನು. ಇದನ್ನು ನಾವು ಹಾಕಲೇಬೇಕು. ಹಾಕಿದರೆ ನೆಕ್ಸ್ಟ್ ಪ್ರೋಸೆಸ್ಗಳು ಸುಗಮ ಆಗ್ತವೆ ನಮಗೆ. ಅದಾದಮೇಲೆ ಇಲ್ಲಿ ಡಿಕ್ಲರೇಷನ್ ಇರುತ್ತೆ. ನಾವು ಇಲ್ಲಿ ಬಿಟ್ಟು, ಈ ವಿಧಾನಸಭಾ ಕ್ಷೇತ್ರ ಬಿಟ್ಟು ಬೇರೆ ಎಲ್ಲೂ ನಾವಾಗಲಿ ನಮ್ಮ ಫ್ಯಾಮಿಲಿಯ ಮೆಂಬರೇ ಆಗಲಿ ಎಲ್ಲೂ ಬೇರೆ ಹೊಂದಿರೋದಿಲ್ಲ, ಯಾವುದು ವೋಟರ್ ಐ ಡಿ ಹೊಂದಿರೋದಿಲ್ಲ, ಮತ್ತು ನಾವು ಭಾರತದ ನಾಗರಿಕರಾಗಿರ್ತೀವಿ, ಮತ್ತು ದಿವಾಳಿ ಆಗಿರೋದಿಲ್ಲ, ಹಿಂಗೆಲ್ಲ ಇದೆ. ಅದನ್ನು ನಾವು ಸೈನ್ ಮಾಡಬೇಕು. ಅದಾದಮೇಲೆ BLO ಅವರು ಅದಕ್ಕೊಂದು ಸೈನ್ ಮಾಡ್ತಾರೆ, ಇದನ್ನೆಲ್ಲ ವೆರಿಫೈ ಮಾಡಿದ್ದೀವಿ ಅಂತ.
ಅಂದರೆ ಈಗ ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅಷ್ಟೇ, ಅವರು ಸದ್ಯ ಸೈನ್ ಮಾಡಿ ಅಕ್ನಾಲಜ್ಮೆಂಟ್ ಕೊಡ್ತಾರೆ. ಅವರು ಸೈನ್ ಮಾಡಿದ್ರೆ ಅಂದ ಮಾತ್ರಕ್ಕೆ ಇದು ಫೈನಲ್ ಅಲ್ಲ. ಇದು ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಆಮೇಲೆ 1 ತಿಂಗಳ ನಂತರ ಅವರು ವೆರಿಫೈ ಮಾಡ್ತಾರೆ. ಅವರು ವೆರಿಫೈ ಮಾಡಿ ಒಂದು ಡ್ರಾಫ್ಟನ್ನ ರಿಲೀಸ್ ಮಾಡ್ತಾರೆ, ಕರಡು ಪ್ರತಿ. ಆ ಕರಡು ಪ್ರತಿನಲ್ಲಿ ನಮ್ಮ ಹೆಸರು, ನಮ್ಮ ತಂದೆ ತಾಯಿಗಳ ಹೆಸರು, ನಮ್ಮ ಕುಟುಂಬದ ಸದಸ್ಯರ ಎಲ್ಲರ ಹೆಸರು ಇದ್ದರೆ ಪ್ರಾಬ್ಲಮ್ ಇಲ್ಲ. ಯಾವುದಾದ್ರೂ ಮಿಸ್ ಆಗಿದ್ದರೆ ನಾವು ಕೆಲವು ದಾಖಲೆಗಳನ್ನು ಆವಾಗ ಅವರಿಗೆ ಒದಗಿಸ್ಬೇಕಾಗುತ್ತೆ. ಏಕೆಂದರೆ ಈ 1 ತಿಂಗಳು ಅವ್ರು ಬಂದು ಮನೆಗೆ ಬಂದು ಡಾಕ್ಯುಮೆಂಟನ್ನೆಲ್ಲ ನೋಡಿಬಿಟ್ಟು ಫಾರ್ಮ್ ಫಿಲ್ ಮಾಡಿಸ್ಕೊಂಡು ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಅದಾದ ನಂತರ ಸ್ಟಾರ್ಟ್ ಆಗುತ್ತೆ ನಮ್ಮ ಹೆಸರು ಅದರಲ್ಲಿ ಇದೆಯೋ ಇಲ್ಲೋ ಅನ್ನೋದು. ಇಲ್ಲ ಅಂತ ಅಂದಾಗ ಕೆಲವು ಮಾನದಂಡಗಳಿದ್ದಾವೆ. ಅಂದರೆ 1/7/1987 ನಾವು ಮೊದಲೇ ಜನಿಸಿದರೆ, 2002 ಅಥವಾ 3 ನಡೀತಲ್ಲ SIR, ಅದರಲ್ಲಿ ನಮ್ಮ ಹೆಸರು ಇರಬೇಕು. ಇದ್ದರೆ ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂತಂದರೆ ನಾವು ಆ ದಿನಾಂಕಕ್ಕಿಂತ ಮುಂಚಿತವಾಗಿ ನಾವು ಭಾರತದಲ್ಲಿ ಜನಿಸಿದ್ವಿ ಅನ್ನೋದಕ್ಕೆ ದಾಖಲೆಗಳು ಕೊಡಬೇಕು. ಅಥವಾ ನಾವು 1/7/1987 ನಂತರ ಹಾಗೂ 2/12/2004 ಒಳಗೇನಾದರೂ ನಾವು ಜನಿಸಿದರೆ ನಮ್ಮ ಹೆಸರು ಅಲ್ಲಿ ಬಂದಿದ್ದರೆ ಪ್ರಾಬ್ಲಮ್ ಇಲ್ಲ, ಡ್ರಾಫ್ಟಲ್ಲಿ ಬಂದರೆ ಪ್ರಾಬ್ಲಮ್ ಇಲ್ಲ. ಡ್ರಾಫ್ಟಲ್ಲಿ ಬಂದಿಲ್ಲ ಅಂತ ಅಂದಾಗ ನಾವು ನಮ್ಮ ದಾಖಲೆಗಳನ್ನು ಕೊಡಬೇಕು ಮತ್ತು ನಮ್ಮ ತಂದೆ ತಾಯಿಯ ದಾಖಲೆಗಳನ್ನು ಕೊಡಬೇಕು. ಭಾರತದಲ್ಲೇ ನಮ್ಮ ತಂದೆ ತಾಯಿಗಳು ಸಹ ಭಾರತದಲ್ಲೇ ಜನಿಸಿದ್ರು ಅನ್ನೋದಕ್ಕೆ ಕೆಲವು ದಾಖಲೆಗಳನ್ನು ಕೊಡಬೇಕು. ಅಂದರೆ ಅವಾಗೆಲ್ಲ ಬರ್ತ್ ಸರ್ಟಿಫಿಕೇಟ್ ಇತ್ತಾ? ಇಲ್ಲ ಅಂತಂದಾಗ ಸರ್ಕಾರ ಕೆಲವು ದಾಖಲೆಗಳನ್ನು ಕೊಟ್ಟಿರುತ್ತೆ ನಮ್ಮ ತಂದೆ ತಾಯಿಗಳಿಗೆ. ಎಕ್ಸಾಂಪಲ್ಲು, ಹೊಲ ಕೊಟ್ಟಿದ್ದರೆ ಪಾಣಿ ಅವರ ಹೆಸರಿನಲ್ಲಿ ಬರ್ತಾ ಇರುತ್ತೆ. ನಮ್ಮ ತಾತ, ಅಜ್ಜ, ಅಪ್ಪ ಇವ್ರ ಹೆಸರಿನಲ್ಲಿ ಪಾಣಿ ಬರ್ತಾ ಇರುತ್ತೆ. ಅದು 1987 ಒಳಗಿನ ಪಾಣಿಯಾಗಿದ್ದರೆ ಹೌದು. ಇವರಿಗೆ 1987 ಒಳಗೇ ಸರ್ಕಾರ ಕೊಟ್ಟಿದೆ, ಇವರು ಭಾರತದ ನಾಗರಿಕರು ಅಂತ ಕನ್ಸಿಡರ್ ಮಾಡುತ್ತೆ. ಅಂದರೆ ಇದೊಂದೇ ಅಲ್ಲ, ಈಗ ಎಕ್ಸಾಂಪಲ್ಲು ಪಾಸ್ಬುಕ್ಕೇ ಆಗಿರ್ಬೋದು. ಅವಾಗೆಲ್ಲ ಕಂಪ್ಯೂಟರೈಸ್ಡ್ ಇಲ್ಲ, ಮ್ಯಾನ್ಯಲ್ ಪಾಸ್ಬುಕ್ಗಳು. ಯಾವುದಾದ್ರೂ ಒಂದು ಬ್ಯಾಂಕಿನ ಪಾಸ್ಬುಕ್ಕು, ಅದಕ್ಕೆ ಆ ಡೇಟ್ಗಿಂತ 87 ಒಳಗಿರೋಂಥ ಪಾಸ್ಬುಕ್ಕು, ಅಥವಾ ಯಾವುದೋ ಒಂದು ಸರ್ಕಾರದಿಂದ ಏನೋ ಒಂದು ಬೆನಿಫಿಟ್ ತಗೊಂಡಂಥ ದಾಖಲೆಗಳು, ಆ ಥರದವು ದಾಖಲೆಗಳನ್ನು ಒದಗಿಸಬೇಕು. ಬರೀ ಆಧಾರ್ ಕಾರ್ಡ್ ಕೊಟ್ಟೇಟಿಗೆ ನಾನು ಭಾರತದ ನಾಗರಿಕ ಆಗಲ್ಲ ಅಂತ ಸುಪ್ರೀಂ ಕೋರ್ಟು ಹೇಳಿದೆ. ಆಧಾರ್ ಕಾರ್ಡು ಗುರುತಿನ ಪುರಾವೆ, ಅದು ಭಾರತದ ನಾಗರಿಕ ಅನ್ನೋದನ್ನು ಪ್ರೂವ್ ಮಾಡಲ್ಲ ಅಂತ ಹೇಳೈತೆ. ಹಂಗಾಗಿ ಆಧಾರ್ ಕಾರ್ಡು ನಡೆಯಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಕೇಳಿಬಿಡೋಣ, ಆಧಾರ್ ಕಾರ್ಡು ಆಪ್ಷನಲ್ ಅಂತ. ನಾವು 1987 ಒಳಗಿನ ದಾಖಲೆಗಳನ್ನು ಒದಗಿಸಬೇಕು. ಆ ದಾಖಲೆಗಳ ಲಿಸ್ಟು ನೋಡಿರಿ, ಇಲ್ಲಿ ಎಷ್ಟಿದ್ದಾವೆ. ಬರ್ತ್ ಸರ್ಟಿಫಿಕೇಟು ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ, ಸಂಬಂಧಪಟ್ಟಂಥ ಅಥಾರಿಟಿ ಕೊಟ್ಟಿರೋಂಥ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ಬೋದು. ಮತ್ತು ನಮ್ಮ ಶಾಲಾ ದಾಖಲಾತಿಗಳನ್ನು ಸಹ ಕೊಡ್ಬೋದು ಅಂತ ಹೇಳಿದೆ. ಮತ್ತು SC/ST ಸರ್ಟಿಫಿಕೇಟು, ಹಳೆಯ ಸರ್ಟಿಫಿಕೇಟ್ಗಳಿದ್ರೂ ನಡೆಯುತ್ತೆ. ಅಂದರೆ 1987 ಒಳಗಿನವು. ಇಷ್ಟು ದಾಖಲೆಗಳಿದ್ದಾವೆ. ಬ್ಯಾಂಕ್ ಪಾಸ್ಬುಕ್ಕು, ಪೋಸ್ಟ್ ಆಫೀಸಿಂದು, LICವು, ಮತ್ತು ನಮ್ಮ ತಂದೆ ತಾಯಿ ಅವರೇನಾದರೂ ಗೌರ್ನಮೆಂಟ್ ಅಫಿಷಿಯಲ್ ಆಗಿದ್ದು ಆ ಟೈಮಲ್ಲೇ ಅವ್ರಿಗೆ ಏನಾದರೂ ಒಂದು ID ಕಾರ್ಡು, ಪೆನ್ಷನ್ನು ಆ ಥರ ಏನಾದರೂ ಕೊಡ್ತಾಯಿದ್ದರೆ ಅವನ್ನು ಸಹ ನಾವು ಸಲ್ಲಿಸಬಹುದು. ಇಷ್ಟು ಇದೆ. ಇದು ಎಲ್ಲ ಯಾವಾಗ ಬೇಕಾಗುತ್ತೆ ಅಂತಂದರೆ ಆ ಡ್ರಾಫ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತ ಅಂದಾಗ. ಡ್ರಾಫ್ಟಲ್ಲಿ ನಮ್ಮ ಹೆಸರು ಬಂದಿಲ್ಲ ಅಂತಂದರೆ ನಾವು ಆಲ್ರೆಡಿ ವೋಟ್ ಹಾಕ್ತಾ ಇದ್ದು ನಮ್ಮ ಹೆಸರು ಬಂದಿಲ್ಲ ಅಂದರೆ ಇವೆಲ್ಲ ಕೊಡಬೇಕು. ಮತ್ತು ಈಗ 18 ವರ್ಷ ಆಗಿ ಹೊಸ್ದಾಗೆ ಕೊಡೋರಿಗೆ ಬೇಕಿಲ್ಲ. ಹೊಸ್ದಾಗಿ ಕೊಡೋರಿಗೇನು ತಂದೆ ತಾಯಿದು ವೋಟರ್ ID ಅವ್ರದ್ದು ಕೊಡಬೇಕು. ಮತ್ತು SIRಲ್ಲಿ ಇರಬೇಕು ಅದು. ಈಗ ಇದಿಷ್ಟು ಪ್ರೊಸೀಜರ್ ಇದೆ. ಸ್ನೇಹಿತರೆ, ನಿಮಗೇನಾದರೂ ಡೌಟ್ ಇದ್ದರೆ ಮತ್ತು ನಿಮಗೇನಾದರೂ ಸಲಹೆಗಳಿದ್ದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಬಗ್ಗೆ ಅನಿಸಿಕೆನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.